ನನ್ನ ಹೆಸರು ಅಮೃತ ಗೌಡ. ದಿ 1979 ಅನ್ಟೋಲ್ಡ್ ಸ್ಟೋರಿ. ನನ್ನ ಹೆಸರು ಸುಹಾಸ್ ಅಂತ. ಈ ಫಿಲ್ಮ್ದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಾನು. ನನ್ನ ಹೆಸರು ಬಂದ್ಬಿಟ್ಟು ಲೋಕೇಶ್ ಅಂತ, ಕೋಲಾರ ಜಿಲ್ಲೆ ಬಂಗಾರಪೇಟೆ ಅವನು. ನಾನು ನಿಮ್ಮ ಸುಜಿತ್. ದ 1979 ಸಿನಿಮಾದಲ್ಲಿ ನಾನು ಪ್ರಮುಖ ಪಾತ್ರ ಮಾಡಿದ್ದೀನಿ. ರಾಜವೀರ್ ಕೋಲಾರ್ ಅಂತ. ಈ 1979 ಅನ್ಟೋಲ್ಡ್ ಸ್ಟೋರಿಯಲ್ಲಿ ನಾನು ಹೀರೋವಿನ ತಂದೆ ಪಾತ್ರ ಮಾಡಿದ್ದೇನೆ. ನನ್ನ ಹೆಸರು ನಿರಂಜನ್ ಅಂತ. ದಿ 1979 ಅನ್ಟೋಲ್ಡ್ ಸ್ಟೋರಿಯಲ್ಲಿ ನಾನು ಒಂದು ಲೀಡ್ ಆರ್ಟಿಸ್ಟಾಗಿ ಮಾಡಿದ್ದೀನಿ, ಜೊತೆಗೆ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ನನ್ನ ಹೆಸರು ಧನುಷ್ ಕುಮಾರ್. ನಾನು ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರಧಾರಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ. ನಾನು ದುರ್ಗಾ ಬುಡ್ಡಿದೀಪ. ದ 1979 ಅನ್ಟೋಲ್ಡ್ ಸ್ಟೋರಿ ಇವತ್ತು ಪೋಸ್ಟರ್ ಬಿಡುಗಡೆಯಾಗಿದೆ. ಈ ಸಿನಿಮಾದಲ್ಲಿ ನಾನು ಪಾರ್ವತಿ ಪಾತ್ರ ಮಾಡಿದ್ದೀನಿ. Hi, this is Jashwant, mediator for this movie 1979. This is my fourth film. ಪಾನ್ವಿ ಗೌಡ, ರೇಣುಕಾ ಗೌಡ ಅಂತ ನಿಮಗೆಲ್ಲ ಪರಿಚಯ ಆಗಿರ್ತೀನಿ. ಈಗಾಗಲೇ ನಾನು ಹಲವಾರು ಫಿಲಮ್ ಮಾಡಿದ್ದೀನಿ. ಈಗಾಗಲೇ ತೆರೆ ಮೇಲೆ ಬಂದಿರೋ ಹಲವಾರು ಫಿಲಮ್ಗಳಿದೆ. ಇನ್ನೂ ತೆರೆ ಮೇಲೆ ಬರಬೇಕಾಗಿರೋ ಹಲವಾರು ಫಿಲಮ್ಗಳು ಇನ್ನೂ ಬಾಕಿ ಇದ್ದಾವೆ. ನನ್ನ ಹೆಸರು ನೀ ಸುನೀತಾ ನಂದನ್ ಅಂತೇಳಿ, ದಿ 1979 ಚಿತ್ರದ ಕೋ ಡೈರೆಕ್ಟರ್. ನನ್ನ ಹೆಸರು ಪುಷ್ಪರಾಜ್ ಅಂತ, ದಿ 1979 ಅನ್ಟೋಲ್ಡ್ ಸ್ಟೋರಿ ಅನ್ನೋ ಸಿನಿಮಾದ ನಿರ್ದೇಶಕ. ಸೊ ನಮ್ಮ ಏನು ಮನ ಮೂವಿ ಮೇಕರ್ಸ್ ಕಡೆಯಿಂದ ಈ ಸಿನಿಮಾ ನಾವು ಮಾಡ್ತಾಯಿದ್ದೀವೋ, ಇದು ತುಂಬ ಅಮೂಲ್ಯ ಮತ್ತು ಅನನ್ಯವಾಗಿ ಸಮಾಜಕ್ಕೊಂದು ಸಂದೇಶ ಹೋಗಬೇಕು. ನಾವು ಬದುಕಲ್ಲ ಬಿಟ್ಟು ಬದುಕನ್ನು ಮಾಡೋದನ್ನು ಕಲಿಬೇಕು. ಈ ಸಿನಿಮಾ ನಾನು ಯಾಕೆ ಚೂಸ್ ಮಾಡಿದೆ ಅಂದರೆ, ಈ ಸಿನಿಮಾದಲ್ಲಿ ಒಂದು ರಿಯಲ್ ಬೇಸ್ಡ್ ಆನ್ ಮಾಡಿರೋವಂಥ ಕತೆ ಇದು. ಇದನ್ನು ನೋಡಿ ಅದನ್ನು ಅರ್ಥ ಮಾಡಿಕೊಂಡು ಈ ಸಿನಿಮಾನ ನಮ್ಮ ಪುಷ್ಪರಾಜ್ ಸರ್ ಅವರು ಶೂಟ್ ಮಾಡಿ ಸಿನಿಮಾ ಮಾಡಬೇಕು ಅಂತ ಇಷ್ಟಪಟ್ಟು ನಮ್ಮನ್ನೆಲ್ಲರನ್ನೂ ಕರೆದು ನಮಗೊಂದು ಪಾತ್ರಗಳು ಕೊಟ್ಟರು. ಆ ಸ್ಟೋರಿ ಹೇಳಿದಾಗ ನನಗಂತೂ ತುಂಬಾ ಇಷ್ಟ ಆಯಿತು. 1979 ಅನ್ಟೋಲ್ಡ್ ಸ್ಟೋರಿ ಅನ್ನೋ ಮೂವಿ ಮುಖಾಂತರ ಬೆಂಗಳೂರು ರಾಜಧಾನಿಗೆ ಬಂದು ಇಲ್ಲಿ ಫಿಲ್ಮಲ್ಲಿ ತೋರಿಸ್ತಾ ಇದ್ದೀವಿ. ನಾನು ಹಲವಾರು ವರ್ಷಗಳಿಂದ ಸ್ಟೋರಿ ಬರಿತಾ, ಸಾಂಗ್ಸ್ ಬರಿತಾ, ಲಿರಿಕ್ಸ್ ಬರ್ಕೊಂಡು ಮೊಬೈಲ್ ಇಟ್ಕೊಂಡು, ಕ್ಯಾಮ್ರಾ ಇಟ್ಕೊಂಡು ಶಾರ್ಟ್ ಫಿಲ್ಮ್ಸ್ ಮಾಡೋಕೆ ಹೊರಟವು ನಾನು. ಸಿನಿಮಾ ಅಂದರೆ ಹುಚ್ಚು. ಸುಬಾ ದಲ್ದಾರಿ ಅಂತ, ಆ ಕ್ಯಾರೆಕ್ಟರ್ಗೆ ತುಂಬ ಕೋಪ ಇರುತ್ತೆ ಮತ್ತು ರೋಷ ಮತ್ತು ತಾಳ್ಮೆ ಇರೋದಿಲ್ಲ. ಆ ಥರ ಒಂದು ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಆ್ಯಂಡ್ ದ ಸಿನಿಮಾ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ಹಾಗೂ ನನ್ನ ಜೊತೆ ಮಾಡಿರೋಂತಹ ಕಲಾವಿದರು ಸಹ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಡೈರೆಕ್ಟರ್ ಆದಂಥ ಪುಷ್ಪರಾಜ್ ಸರ್ ಅವರು ಕತೆಗೆ ಜೀವ ತುಂಬಿದ್ದಾರೆ. ಹಾಗೂ ನಿರ್ಮಾಪಕರಾದಂತಹ ಶ್ರೀನಿವಾಸ್ ಅವರು ಎಲ್ಲ ರೀತಿಯಲ್ಲೂ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಈ ಮೂವಿಯಲ್ಲಿ ನನ್ನ ಹೆಸರು ಜೋಗೇಂದ್ರ ಶರ್ಮಾ ಅಂತ. ಅಂದರೆ ನಾನು ಮೂಗನ ಕ್ಯಾರೆಕ್ಟ್ರಾಗಿ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನನಗೆ ಒಬ್ಬ ಅಣ್ಣ ಥರ ಕ್ಯಾರೆಕ್ಟ್ರು. ಆದರೆ ನಾವು ಇಬ್ಬರು ಅನಾಥರು, ನಿರಾಶ್ರಿತರಾಗಿರ್ತೀವಿ. ನಾವು ಎಲ್ಲಿಂದನೂ ಇರ್ತೀವಿ. ನಾವು ಎಲ್ಲ ಬಂದು ಕಮ್ಯುನಿಟಿ ಬಂದು ಜಾಯ್ನ್ ಆಗ್ತೀವಿ. ಈ ಸಿನಿಮಾ ಸ್ಟೋರಿ ಕೇಳ್ತಾ ಇದ್ರೇ ಒಂಥರ ರೋಮಾಂಚನ ಆಗುತ್ತೆ. ಯಾಕಂತಂದರೆ 1979ನಲ್ಲಿ ಆ ಒಂದು ವಿಭಜನೆ ಆದಾಗ, ಒಂದು ಸಮುದಾಯ ಬೇರ್ಪಟ್ಟಾಗ ಅದು ಏನೆಲ್ಲ ಕಷ್ಟಗಳನ್ನು ಅನುಭವಿಸುತ್ತೆ, ಮತ್ತು ಆ ಬೇರ್ಪಟ್ಟಂಥ ಸಮುದಾಯ, ಆ ಬೇರ್ಪಟ್ಟಂಥ ನಿರಾಶ್ರಿತರ ಬದುಕು ಹೇಗಿರುತ್ತೆ, ಅವ್ರು ಹೇಗೆ ಬದುಕ್ತಾರೆ ಅನ್ನೋದನ್ನು ಈ ಸಿನಿಮಾದ ಮುಖಾಂತರ ಹೇಳ್ತಿದ್ದೀವಿ. Songs and music came really well. Songs going to release next month. Vijay Prakash garu, Chitra garu and some other singers sang the songs for this movie. ಸಾಂಗುಗಳಂತೂ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅದರಲ್ಲಿ ಇದು ಒಂದು ದಿ 1979. ಈ ಒಂದು ಕತೆ ಎಲ್ಲ ರೆಗ್ಯುಲರ್ ಸ್ಟೋರಿ ಅಲ್ಲ, ಒಂದು ಕಂಟೆಂಟ್ ಓರಿಯೆಂಟೆಡ್ ಸ್ಟೋರಿ ಆಗಿರೋದ್ರಿಂದ. ಇನ್ನೊಂದು ಇತಿಹಾಸದಲ್ಲಿ ಯಾರೂ ಹೇಳಲಾಗದಂಥ ಕಥೆಯನ್ನು, ಅನ್ಟೋಲ್ಡ್ ಸ್ಟೋರಿಗಳನ್ನು ಈ ಕಥೆಯಲ್ಲಿ ನಾವು ಹೇಳೋದಕ್ಕೆ ಹೊರಟಿದ್ದೀವಿ. 1979 ಅನ್ಟೋಲ್ಡ್ ಸ್ಟೋರಿ ಅನ್ನೋದು ಬೇಸಿಕಲ್ಲಾಗಿ ನಿರಾಶ್ರಿತರ ಕುರಿತಾದಂಥ ಕತೆ. ಇದು 1960ರಲ್ಲಿ ಭಾರತ ದೇಶಕ್ಕೆ ವಲಸೆ ಬಂದಂಥ ವಲಸಿಗರ ಕತೆ. ಬೇಸಿಕಲಿ ಇಟ್ಸ್ ಎ ಸ್ಟೋರಿ ಅಬೌಟ್ ದ ರೆಫ್ಯೂಜಿ ಪೀಪಲ್ ಹೂ ಆರ್ ಮೈಗ್ರೇಟೆಡ್ ಫ್ರಮ್ ಸೋ ಮೆನಿ ಪ್ಲೇಸಸ್ ಟು ಇಂಡಿಯಾ. ಸೊ ಈ ಕತೆ ಅನ್ನೋದು ಬೇಸಿಕ್ ಐಡಿಯಾ ಬಂದು ಆ್ಯಕ್ಚುಲಾಗಿ ಇದೊಂದು ಕಿರುಚಿತ್ರ ಆಗಬೇಕಿತ್ತು. ಬಟ್ ಹಾಗೆ ಡಿಸ್ಕಸ್ ಮಾಡ್ತಾ ಒಂದಿನ ಇದು ಸಿನಿಮಾ ಆಗಿ ಮಾಡಿದ್ರೆ ಹೇಗೆ ಅಂತ ಬಂದಿತ್ತು. ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ, ಎಂಗೇಜ್ ಟು ಓಲ್ಡ್ ಏಜ್ವರೆಗೂ ಇರುತ್ತೆ ನಂದು. ಆ್ಯಂಡ್ ಅದು ಬಂದು ಎಷ್ಟೆಲ್ಲ ಸಫರ್ ಮಾಡ್ತೀವಿ, ಏನೆಲ್ಲ ತೊಂದರೆಗಳಾಗುತ್ತೆ ನಮಗೆ, ಆದರೂ ಅದನ್ನೆಲ್ಲ ಕಷ್ಟಪಟ್ಟು ಮುಂದೆ ಬರೋದೇ ನಮ್ಮ ಕ್ಯಾರೆಕ್ಟ್ರ್ ಬಗ್ಗೆ. ನಾಡಲ್ಲಿ ಬದುಕ್ತಾರೆ, ಬಟ್ ನಾವು ನಾಡಲ್ಲಿ ಬದುಕಲ್ಲ, ಕಾಡಲ್ಲಿ ಬದುಕ್ತೀವಿ. ಕಾಡಲ್ಲಿ ನಮಗೇನೂ ಸಿಗಲ್ಲ, ಆದರೂ ನಾವು ಹೇಗೆ ಸರ್ವೈವ್ ಆಗ್ತೀವಿ ಅನ್ನೋದೇ ಇದಕ್ಕೆ ಸಿನಿಮಾ ಬೇಸ್ಡ್ ಆನು. ಇದನ್ನು ನೀವು ನೋಡಿದ್ರೆ ನಿಜವಾಗ್ಲೂ ನಿಮಗೆ
ಕರಳು ಚುರುಕನ್ನುತ್ತೆ. ವಿಶ್ವಕ್ಕೆ ಶಾಂತಿ ಬೇಕಾಗ್ತದೆ, ಆಸೆಯೇ ದುಃಖಕ್ಕೆ ಮೂಲ ಅಂತ ನಮ್ಮ ಗೌತಮ ಬುದ್ಧ ಗುರುಗಳು ಹೇಳಿದ್ದ ಒಂದು ಸಂದೇಶದೊಂದಿಗೆ ಜೀವ ಜಗತ್ತು ಎಲ್ಲರೂ ಖುಷಿಯಾಗಿ ಸಂತೋಷವಾಗಿ ಬಾಳಿ ಬದುಕಬೇಕಂತ ಆಸೆ ಪಡ್ತಾ ಆ ಒಂದು ಸಂದೇಶನ ನಾವು ಸಮಾಜಕ್ಕೆ ಕೊಡಬೇಕು. ಚೆನ್ನಾಗಿ ಬಂದಿದೆ ಮೂವಿ. ನಮ್ಮ ಮೂವಿಗೆ ಸಪೋರ್ಟ್ ಮಾಡಿದವರು ಆ್ಯಕ್ಚುಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸು ಎಲ್ಲರೂ, ಅವರು ಎಲ್ಲ ಕೆಲಸ ಮಾಡಿದ್ದಾರೆ. ನಮಗೆ ಯಾವುದೇ ಒಂದು ಕೆಲಸ ಬಿಡ್ದಿರಾ, ಆರ್ಟು ಏನು ಎಲ್ಲ ಬಿಡ್ದಿರೋ ಎಲ್ಲ ಕೆಲಸ ಮಾಡಿದ್ದಾರೆ ಅವರು. ಪಾಪ ಹಗಲು ರಾತ್ರಿ ಟ್ರೈ ಮಾಡಿದ್ದಾರೆ, ಮಾಡಿ ಮುಗಿಸಿದ್ದಾರೆ. ಆ ಥರ ಇದ್ದಂಥ ನನಗೆ ಒಂದು ಫೋನ್ ಕಾಲ್ ಬರುತ್ತೆ, ಹೋದರೆ ಆಡಿಷನ್ನು. ಸೊ ಒಂದು ಆ್ಯಕ್ಟ್ ಮಾಡ್ತೀನಿ, ನನಗೊಂದು ಕ್ಯಾರೆಕ್ಟರ್ ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಕ್ಯಾರೆಕ್ಟರ್ ಬೇಡ ಸರ್, ನನಗೆ ಕ್ಯಾರೆಕ್ಟರ್ಗಿಂತ ಡೈರೆಕ್ಷನ್ ಟೀಮಲ್ಲಿ ನನಗೆ ಇಷ್ಟ ಅಂತ ಹೇಳಿ ನಾನು ಡೈರೆಕ್ಷನ್ ಟೀಮ್ಗೆ ಬರ್ತೀನಿ. ಸೊ ಡೈರೆಕ್ಷನ್ ಟೀಮಲ್ಲಿ ಇದ್ದುಕೊಂಡು ಡೈರೆಕ್ಟರ್ ನನಗೆ ಇನ್ನೊಂದು ಕೊಡ್ತಾರೆ. ಟೋಟಲ್ ಸಿನಿಮಾಗೆ ಕಾಸ್ಟ್ಯೂಮರಾಗಿ ಕೆಲಸ ಮಾಡ್ತೀನಿ. ನಮ್ಮ ಸಿನಿಮಾ 90s 70s ನಡೆಯೋದ್ರಿಂದ ಆ ಕಾಸ್ಟ್ಯೂಮ್ಸ್ ಎಲ್ಲ ಡೈರೆಕ್ಟ್ರು ಟೀಮ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಬಟ್ ಯಾವ ಕ್ಯಾರೆಕ್ಟ್ರಿಗೆ ಹೇಗೆ ಕೊಡಬೇಕು, ಯಾವ ಟೈಮಲ್ಲಿ ಯಾರ್ಯಾರಿಗೆ ಯಾವ ಥರ ಕ್ಯಾರೆಕ್ಟರ್ಸನ್ನ ಮ್ಯಾನೇಜ್ಮೆಂಟ್ ಮಾಡಬೇಕು, ಟೋಟಲ್ ಸಿನಿಮಾಗೆ ನಾನು ಮಾಡಿದ್ದೀನಿ. ಹಾಗಾಗಿ ಸಿನಿಮಾ ಅಂದರೆ ಹುಚ್ಚಿರೋದ್ರಿಂದ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಹೊಸಬರು ಸೇರ್ಕೊಂಡು ಮಾಡಿರೋದು ಅದೊಂದು ಹೈಲೈಟು. ಈ ಕತೆ ಬಂದು ನಿಮಗೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಒಂದು ನೈಜ ಘಟನೆಯ ಆಧಾರದ ಮೇಲೆ ಇದು ಬರುತ್ತದೆ. ಈ ಕತೆ ನಿರಾಶ್ರಿತರು ಯಾವ ರೀತಿ ಜೀವನದಲ್ಲಿ ಬಂದಂತಹ ಕಷ್ಟಗಳನ್ನು ಅನುಭವಿಸಿ ಹಾಗೂ ಯಾವ ರೀತಿ ಜೀವನ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಈ ಚಿತ್ರದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ದಿ 1979 ಅನ್ಟೋಲ್ಡ್ ಸ್ಟೋರಿ ಈ ನಮ್ಮ ಕೋಲಾರ ಒಂದು ತಂಡದಿಂದ ಹೊಸ ಪ್ರತಿಭೆಗಳನ್ನು ಗುರುತಿಸಿ ನಾವು ಮಾಡಿದಂಥ ಒಂದು ಸಿನಿಮಾ. ಜಾಯ್ನ್ ಆದಮೇಲೆ ನಮ್ಮ ಕಷ್ಟಗಳು ಯಾವ ಥರ ಕಷ್ಟ ಬೀಳ್ತೀವಿ, ಯಾವ ಥರ ಏನೇನು ಅದ್ರ ಕಷ್ಟಗಳಿಂದ ಪಾರಾಗ್ತೀವಿ ಅನ್ನೋದ್ರ ಬಗ್ಗೆ ನಮ್ಮ ಪಾತ್ರ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಗೆಲ್ಸ್ಕೊಡಿ. ನಾವೆಲ್ಲೂ ನಮಗೆ ಇದು ಕ್ಯಾರೆಕ್ಟರ್ ಅಂತ ಫೀಲ್ ಆಗಿಲ್ಲ, ಇದು ನಮ್ಮ ನಿಜ ಜೀವನದಲ್ಲಿ ಯಾರಿಗೋ ಒಬ್ರಿಗೆ ಆಗಿದೆ. ಸೊ ಅವ್ರ ಜೀವನನ ನಾವು ಜೀವನ ಮಾಡ್ತಾಯಿದ್ದೀವಿ ಅಂತ ನಮ್ಗೆ ಅನ್ಸ್ಕೊಂಡು ನಾವು ಅದನ್ನ ಮಾಡ್ತಾಯಿದ್ರಿ ಅಷ್ಟೇ. ದಿನ ಬೆಳಗ್ಗೆ ಮತ್ತೆ 6 ಗಂಟೆ ಇಲ್ಲ 5 ಗಂಟೆಗೆ ಶೂಟು. ಅಲ್ಲೆಲ್ಲೂ ಕೆಲವೊಂದು ಕಡೆ ಕಾರ್ ಹೋಗಲ್ಲ, ವೆಹಿಕಲ್ಸ್ಗಳು ಹೋಗಲ್ಲ, ಅಂಥ ಜಾಗದಲ್ಲಿ ನಾವು ನಡ್ಕೊಂಡು ಹೋಗಬೇಕು. ಆ್ಯಂಡ್ ಅದ್ರ ಜೊತೆಗೆ ಎಲ್ಲ ಟೆಕ್ನಿಷಿಯನ್ಸು ಮತ್ತು ಅವರು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರು ಎಲ್ಲನೂ ತೊಗೊಂಡು ಹೋಗಬೇಕಾಗಿತ್ತು. ಎಲ್ಲಿ ನಮಗೆ ವೆಹಿಕಲ್ ಹೋಗಲ್ವೋ ಅಲ್ಲೆಲ್ಲ ತುಂಬ ಕಷ್ಟ ಆಗಿದ್ದಾರೆ. ನಮ್ಮ ಟೀಮ್ ಅವರೆಲ್ಲನೂ ಕಷ್ಟಪಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ನಂದು ಬಂದು ಪಾರ್ವತಿ ಅಂತ ಒಂದು ಪಾತ್ರ ಇರುತ್ತೆ. ನನಗೊಬ್ಬ ತಮ್ಮ ಇರ್ತಾನೆ. ಆ ತಮ್ಮನನ್ನು ನೋಡ್ಕೊಳ್ಳೋಕ್ಕೋಸ್ಕರ ನಾನು ಮಜ್ಜಿಗೆ ಮಾರ್ಕೊಂಡು ಬದುಕ್ತಾ ಇರ್ತೀನಿ. ನನ್ನ ಪಾತ್ರ ಇದರಲ್ಲಿ ಲಕ್ಷ್ಮಿ ಅನ್ನೋ ಪಾತ್ರ, ಒಂದು ಗೃಹಿಣಿ ಅನ್ನೋ ಪಾತ್ರ. ಆ ಗೃಹಿಣಿ ತನ್ನ ಗಂಡನ ಎಲ್ಲ ಆಗು ಹೋಗುಗಳಲ್ಲಿ, ಕಷ್ಟ ಸುಖಗಳಲ್ಲಿ ಅವನ ಜೊತೆಯಾಗಿ ನಿಂತು ಸಹಾಯ ಮಾಡುವಂಥ ಒಂದು ಪಾತ್ರ, ಒಂದು ಪುಟ್ಟ ಪಾತ್ರ, ಒಂದು ಅದ್ಭುತವಾದ ಪಾತ್ರ. ಕೋಲಾರದಂಥ ಒಂದು ಜಿಲ್ಲೆಯಿಂದ ಬರ್ತಾ ಇರುವಂತಹ ಆಲ್ಮೋಸ್ಟ್ ತುಂಬ ಮೂವಿಗಳು ಬರ್ತಾ ಇದೆ. ಅದರಲ್ಲಿ ಇದೊಂದು ವಿಭಿನ್ನ ಕತೆ, ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಸೊ ಈಗ ಸಿನಿಮಾ ಆಗಿ ಮಾಡೋದು ಓಕೆ ಫೈನ್, ಚೆನ್ನಾಗಿದೆ. ಬಟ್ ಇದು ನಾವು ಕನ್ನಡದಲ್ಲಿ ಹೆಂಗೆ ಮಾಡೋದು? ಯಾಕೆಂದರೆ ಇದು ಬೇಸಿಕಲ್ಲಾಗಿ ವೆಸ್ಟ್ ಬೆಂಗಾಲಲ್ಲಿ ನಡೆದಿರ್ತಕ್ಕಂಥ ಕತೆ. ಬಟ್ ಇದನ್ನು ಕನ್ನಡಕ್ಕೆ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಿರೋ ಟೈಮಲ್ಲಿ ನಾನು ಆಗಷ್ಟೇ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಒಂದು ಪುಸ್ತಕ ಓದಿದೆ, ಮಹಾಪಲಾಯನ ಅಂತ. ವ್ಲಾಡಿಮಿರ್ ಅನ್ನೋ ಅವನ ವ್ಯಕ್ತಿ ಬರೆದಿರ್ತಕ್ಕಂಥ ದ ಲಾಂಗ್ ವಾಕ್ ಅನ್ನೋ ಪುಸ್ತಕವನ್ನು ತೇಜಸ್ವಿಯವರು ಕನ್ನಡಕ್ಕೆ ಬಹಳ ಸೊಗಸಾಗಿ ಅದನ್ನು ಅನುವಾದ ಮಾಡಿದರು. ಜೀವ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಬದುಕೋ ಆಸೆ ಇದೆ, ಆಸಕ್ತಿ ಇದೆ, ಅವಕಾಶ ಇದೆ. ಅದನ್ನು ಎಲ್ರಿಗೂ ಕೊಟ್ಟು ನಾವು ಬದುಕಬೇಕು ಮತ್ತು ಬದುಕಲು ಬಿಡಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಈ ಕಂಟೆಂಟ್ನ ಒಂದು ಬುಕ್ಕಲ್ಲಿ ಓದಿದ್ದು ನಾವು, ಒಂದು 2-3 ಪೇಪರ್ ಒಂದು ಕಂಟೆಂಟ್ ಒಂದು ಬುಕ್ಕಲ್ಲಿ ಓದಿದ್ದು ನಾವು. ಈ ಕಂಟೆಂಟ್ ಓದಿ ಏನಪ್ಪ ಫಿಲಿಮಲ್ಲಿ ಈ ಥರ ಒಂದು ರೆಫ್ಯೂಜಿರ ಬಗ್ಗೆ ಏನಪ್ಪ ಹಿಂಗಿದೆ, ಇಷ್ಟು ದಾರುಣವಾಗಿದೆ, ಇಷ್ಟು ಬ್ಲಡ್ ಶೆಡ್ ನಡೆದಿದೆ ಕೆಲಸ ಫಿಲಿಮಲ್ಲಿ ಅಂತ, ಇದು ಸ್ಟೋರಿದಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು ಅದನ್ನ ಪ್ರಿಸೈಸ್ ಆಗಿ ಗೂಗಲ್ ಮಾಡಿ ಬೇರೆ ಬುಕ್ಸ್ ಎಲ್ಲ ಸೋರ್ಸ್ ಎಲ್ಲ ಹುಡ್ಕೊಂಡು ತಗೊಂಡು ನಾವು ಇದನ್ನು ಒಂದು ಯೂಟ್ಯೂಬ್ ಮುಖಾಂತರ ತೋರಿಸ್ಬೇಕಂತ ನಾವು ಪ್ಲ್ಯಾನ್ ಮಾಡಿ ಮತ್ತೆ ಇನ್ನೂ ಮಾತಾಡ್ತಾ ಫಿಲಿಮೇ ಮಾಡಿಬಿಡೋಣ, ಒಂದು ಫುಲ್ ಫ್ಲೆಡ್ಜ್ ಫಿಲಿಮ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ಭಾರತ ದೇಶದಲ್ಲಿ ಇತಿಹಾಸದಲ್ಲಿ ಅಚ್ಚಳಿದು ಉಳಿದಿರೋಂಥ ಒಂದು ಘಟನೆ, ಯಾರಿಗೂ ಕಿವಿಗೆ ಮುಟ್ಟದೇ ಇರೋಂಥ ಘಟನೆನ ನಾವು ಇವತ್ತು ತಿಳ್ಸಕ್ಕೆ ಹೋಗ್ತಾ ಇದ್ದೀವಿ. ವೆಸ್ಟ್ ಬೆಂಗಾಲಲ್ಲಿ ನಡೆದಿರೋಂಥ ಕಥೆನ ಮಾರಣ ಹೋಮ ಅಂತ ಹೇಳ್ಬೋದು. ಅಂಥ ಕಥೆನ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆಯಲ್ಲ ನಾವು ಶೂಟ್ ಮಾಡಿರೋದು. ಎಲ್ಲ ಹೊಸಬರು, ಇದರಲ್ಲಿರುವಂಥ ಚಿತ್ರದಲ್ಲಿರುವಂಥ ಪ್ರತಿಯೊಬ್ಬರು ಕಲಾವಿದರು ಹೊಸಬರು. ನಾವು ಮೂಲತಃ ರಂಗಭೂಮಿಯವರು. ಆ ಕತೆ ಓದುವ ಅಷ್ಟೊತ್ತಿಗೂ ನನಗೆ ವ್ಲಾಡಿಮಿರ್ ಅನ್ನೋರು ಪೋಲ್ಯಾಂಡ್ ಆಗಲಿ ಆ ಬ್ಯಾರೆಕಲ್ಲಿದ್ದಂಥ ಇದು ಅವ್ರು ಹೆಂಗೆ ಎಸ್ಕೇಪ್ ಆಗ್ಬೋದ್ರು ಅದು ಯಾವುದು ಗೊತ್ತಾಗ್ತಿರಲಿಲ್ಲ. ಇದೆಲ್ಲ ಕನ್ನಡದ್ದೇ ಕತೆ.
ಕನ್ನಡದ ವೈಶಿಷ್ಟ್ಯ ಎಷ್ಟು ಚೆನ್ನಾಗಿತ್ತು ಅಂದರೆ ಅದನ್ನು ಕನ್ನಡದಲ್ಲಿ ಇದು ಕನ್ನಡದ್ದೇ ಕತೆ, ಇದು ಕನ್ನಡದ ನೆಲದಲ್ಲಿ ನಡೆದಿರೋ ಕತೆ ಅನ್ನೋಷ್ಟು ಚೆನ್ನಾಗಿ ಬರವಣಿಗೆ ಇತ್ತದು. ಆ ಇನ್ಸ್ಪಿರೇಷನ್ ನನಗೆ ಅಂತಂದರೆ ಇದೇ ಬೆಂಗಾಲ್ ಕಥೆಯನ್ನು ನಾವು ಕನ್ನಡದಲ್ಲಿ ಅಷ್ಟು ಇದರಲ್ಲಿ ಯಾಕೆ ಹೇಳೋಕ್ಕಾಗೋದಿಲ್ಲ. ಅದು ಫಾರ್ ಎಕ್ಸಾಂಪಲ್, ವೆರಿ ಸಿಂಪಲ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ಕೇರಳ ಸ್ಟೋರಿ ಅಂತ ಒಂದು ಸಿನಿಮಾ ಬಂತು. ಈ ಕೇರಳ ಸ್ಟೋರಿ ನಾನು ಸಿನಿಮಾ ನೋಡಿಲ್ಲ, ಬಟ್ ಅದ್ರ ಏನು ಟ್ರೈಲರ್ ಎಲ್ಲ ನೋಡುವಾಗ ಅದು ಹಿಂದಿಯಲ್ಲಿ ಕೇಳಿಸ್ತಿತ್ತು. ನಾನು ಕೇರಳ ಸ್ಟೋರಿ ಅಂದರೆ ಮಲಯಾಳಮಲ್ಲಿ ಇರಬೇಕಲ್ಲ, ಇದೇನು ಹಿಂದಿಯಲ್ಲಿದೆ ಅಂದ್ಕೊಂಡೆ. ಬಟ್ ಆಮೇಲೆ ಗೊತ್ತಾಯಿತು ಕೇರಳ ಸ್ಟೋರಿ ಅನ್ನೋದು ಸೌತ್ ಸ್ಟೋರಿ, ಬಟ್ ಒಬ್ಬರು ವೆಸ್ಟ್ ಬೆಂಗಾಲ್ ಡೈರೆಕ್ಟರ್ ಅದನ್ನು ಡೈರೆಕ್ಟ್ ಮಾಡಿದ್ದಾರೆ, ಡೈರೆಕ್ಟರ್ ಫ್ರಮ್ ವೆಸ್ಟ್ ಬೆಂಗಾಲ್. ಆಗ ನನಗನ್ನಿಸ್ತು, ವೈ ಕಾಂಟ್ ಎ ಕನ್ನಡ ಡೈರೆಕ್ಟರ್ ಟುಕ್ ಎ ಸ್ಟೋರಿ ಆಫ್ ವೆಸ್ಟ್ ಬೆಂಗಾಲ್ ಆ್ಯಂಡ್ ಮೇಕ್ ಇಟ್ ಅಂತ ಅನ್ನಿಸ್ತು. ಆ ಒಂದು ನಿಟ್ಟಿನಲ್ಲಿ ನನಗೆ ಇವೆರಡು ಇನ್ಸ್ಪಿರೇಷನ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಈ ಮೂವಿಲಿ ನಾವು ಬರೀ ಪಾತ್ರಗಳು ಅಷ್ಟೇ, ಇದರಲ್ಲಿ ಮಾತಾಡಬೇಕಾಗಿರೋದು ನಮ್ಮ ಕತೆ. ಈ ಮೂವಿಯ ಹೈಲೈಟೇ ಕತೆ ತುಂಬ ಅದ್ಭುತವಾಗಿದೆ. ನೀವು ಇಲ್ಲಿ ಗೆಲ್ಲಿಸ್ಬೇಕಾಗಿರೋದು ನಮ್ಮನ್ನಲ್ಲ, ಈ ಕತೆನ. ಈ ಕತೆ ಗೆಲ್ತು ಅಂತಂದರೆ ನಾವೆಲ್ಲ ಗೆಲ್ತೀವಿ. ನಿರಾಶ್ರಿತರು ಈ ದೇಶದ ಒಳಕ್ಕೆ ನುಸುಳಿ ಬರ್ತಾರೆ, ಅದೆಲ್ಲದಕ್ಕೂ ಗೊತ್ತಿರುತ್ತೆ. ಅದು ಪೊಲಿಟಿಕಲಿ ಏನೇನಾಗುತ್ತೆ ಅವೆಲ್ಲ ಸೈಡಿಗಿಟ್ಟರೆ, ಆ್ಯಕ್ಚುಲಾಗಿ ಈ ನಿರಾಶ್ರಿತರನ್ನವರು ಯಾರು, ಎಲ್ಲಿಂದ ಬಂದರು, ಯಾಕಾಗಿ ಇವರು ಇಲ್ಲಿ ದೇಶದ ಒಳಗಡೆ ಬರ್ತಿದ್ದಾರೆ, ಇಲ್ಲಿ ಬಂದಮೇಲೆ ಅವ್ರ ಬದುಕು ಹೇಗಿದೆ, ಆಮೇಲೆ ಅವರ ಜೀವನ ಹೇಗೆ ನಡೀತಾ ಇದೆ ಅನ್ನೋದನ್ನು ತೋರಿಸೋ ಪ್ರಯತ್ನ ಈ ದಿ 1979 ಅನ್ಟೋಲ್ಡ್ ಸ್ಟೋರಿ. ಈ ಸಿನಿಮಾ 1905ರಲ್ಲಿ ಅಂದರೆ ಪ್ರೀ ಇಂಡಿಪೆಂಡೆನ್ಸಲ್ಲಿ ಶುರುವಾಗಿ 1979ಕ್ಕೆ ಕತೆ ಮುಕ್ತಾಯ ಆಗುತ್ತೆ. ಇದು ಫಿಕ್ಷನಲ್ ಸ್ಟೋರಿ. ಇದರಲ್ಲಿ ಬರ್ತಕ್ಕಂಥ ಎಲ್ಲ ಪಾತ್ರಗಳು ಎಲ್ಲವೂ ಫಿಕ್ಷನಲ್, ಬಟ್ ಬೇಸ್ಡ್ ಆನ್ ಫ್ಯೂ ಟ್ರೂ ಇನ್ಸಿಡೆಂಟ್ಸ್ ವಿಚ್ ಈಸ್ ಹ್ಯಾಪನ್ಡ್ ಇನ್ ಅವರ್ ಕಂಟ್ರಿ. ಸೊ ಆ ನಿಟ್ಟಲ್ಲಿ ದಿ 1979 ಅನ್ನೋದು ನನಗೆ ರೆಫ್ಯೂಜಿಗಳ ಬಗ್ಗೆ ಅಥವಾ ನಿರಾಶ್ರಿತರ ಬಗ್ಗೆ ಒಂದು 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 ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಚೆನ್ನಾಗಿ ಮೂಡಿ ಬಂದಿದೆ ಕೂಡ. ಇಲ್ಲಿಂದ ನಮ್ಮ ಫಿಲಿಮು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಗ್ತದೆ. ಪ್ರಮೋಷನ್ಸು, ಅದು ಇದು, ಟೀಸರು, ಟ್ರೈಲರು ಇವೆಲ್ಲ ಸ್ಟಾರ್ಟ್ ಆಗ್ತದೆ. ಇದೊಂದು ನೆಕ್ಸ್ಟ್ ಫ್ಯೂಚರ್ಗೆ ನಿರ್ದೇಶಕನ ಆಗೋಕ್ಕೆ ನನಗೊಂದು ಮೆಟ್ಲು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನಗೆ ಆಪರ್ಚುನಿಟಿ ಕೊಟ್ಟಂಥ ಪೃಥ್ವಿ, ನಮ್ಮ ಸುನೀತಾನಂದನ ಡೈರೆಕ್ಟರ್ ಆ್ಯಂಡ್ ಡೈರೆಕ್ಟರ್ ಪುಷ್ಪ ಸರ್ಗೆ ನಾನು ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ತುಂಬ ಚೆನ್ನಾಗಿದೆ, ನೀವೆಲ್ಲ ನೋಡಿ ಕರ್ನಾಟಕ ಜನತೆ ಎಲ್ಲ ಸಪೋರ್ಟ್ ಮಾಡಿ. ಪುಷ್ಪರಾಜ್ ಸರ್ ಅವರು ಹಾಗೂ ನಮ್ಮ ನಿರ್ಮಾಪಕರಾದಂತಹ ಶ್ರೀನಿವಾಸ್ ಸರ್ ಅವರಿಗೆ ಧನ್ಯವಾದ ಹೇಳ್ಕೊತಾ ಇದ್ದೀನಿ. ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಪ್ರತಿಯೊಬ್ಬರನ್ನು ಕಣ್ಣೀರು ಬರೆಸುವಂಥ ಸಿನಿಮಾ ಆಗಿದೆ ಇದು. ಯಾಕಂತಂದರೆ ನಾವು ಮರ್ತೋಗಿರೋ ಇತಿಹಾಸನ ಮತ್ತೆ ಹೇಳಕ್ಕೆ ಹೊರಟಿದ್ದೀವಿ ಈ ಸಿನಿಮಾದ, ನಮ್ಮ 1979 ಸಿನಿಮಾದ ಮುಖಾಂತರ. ನಮ್ಮ ಕರ್ನಾಟಕದ ಜನತೆ ಎಲ್ಲರೂ ಬಂದು, ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನೋಡಿ ನಮ್ಮ ಹೊಸಬರನ್ನೆಲ್ಲರನ್ನೂ ನೀವು ಗೆಲ್ಲಿಸ್ಬೇಕಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಅದೇ ಥರ ನನಗೆ ಅವಕಾಶ ಮಾಡಿಕೊಟ್ಟಂತಹ ಡೈರೆಕ್ಟರ್ ಪುಷ್ಪರಾಜ್ ಸರ್ ಅವ್ರಿಗೆ, ಆಮೇಲೆ ಪ್ರೊಡಕ್ಷನ್ ಟೀಮ್ಗೆ, ನಮ್ಮ ಮೂವಿ ಮೇಕರ್ಸ್ ಅವ್ರಿಗೆ ಎಲ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ, ಈ ಕಥೆನ ಸಪೋರ್ಟ್ ಮಾಡಿ. ನಾನು ಹಾಗೆ ಈಗಾಗಲೇ ಹೇಳ್ದಾಗೆ ಇದರಲ್ಲಿ ನಾವೆಲ್ಲ ಬರೀ ಪಾತ್ರಧಾರಿಗಳು, ಇದರಲ್ಲಿ ಹೀರೋ ಅಂದರೆ ನಮ್ಮ ಕಥೆನೇ. ಇದು ಎಲ್ಲರೂ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಇರ್ರೆಸ್ಪೆಕ್ಟಿವ್ ಆಫ್ ಎನಿ ರಿಲಿಜಿಯನ್, ಜೆಂಡರ್ ಏನೇ ಆಗಿರ್ಬೋದು, ಅದನ್ನೆಲ್ಲ ಹೊರತುಪಡಿಸಿ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಕನ್ನಡದಲ್ಲೂ ಬರ್ತಾ ಇದ್ದಾವೆ. ಆ ಕನ್ನಡದಲ್ಲಿ ಬರ್ತಾ ಇರೋ ಸಿನಿಮಾಗಳಿಗೆ ನಮ್ಮದು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬರ್ತಿದೆ. ಸೊ ದಿ 1979 ದ ಅನ್ಟೋಲ್ಡ್ ಸ್ಟೋರಿ ಅಂತೇಳಿ, ಅದನ್ನು ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರಗಳಿಗೆ ಬಂದು ನೋಡಿ ಅದನ್ನು ಯಶಸ್ವಿಗೊಳಿಸ್ಬೇಕಂತ ಕೋರ್ಕೊತಾ ಇದ್ದೀನಿ. ಎಲ್ಲ ಕನ್ನಡದ ಜನತೆ ಈ ಚಿತ್ರವನ್ನು ವೀಕ್ಷಿಸಿ ಹೊಸ ಪ್ರತಿಭೆಗಳಿಗೆ ಮತ್ತು ಹೊಸ ತಂತ್ರಜ್ಞರಿಗೆ ಚಿತ್ರೋದ್ಯಮದಲ್ಲಿ ಅವಕಾಶ ಕೊಡ್ತೀರಿ, ಇನ್ನೂ ಅವ್ರು ಉಳ್ಕೊಳ್ಳೋಕ್ಕೆ ಮುಂದುವರಿಯೋದಕ್ಕೆ ಅವಕಾಶ ಕಲ್ಪಿಸ್ಕೊಡ್ತೀರಿ ಅಂತ ನಂಬ್ತಾ ನಿಮಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಕನ್ನಡಾಭಿಮಾನಿಗಳು ಮತ್ತು ಕನ್ನಡಿಗರು ನಮ್ಮಂಥ ಹೊಸಬರಿಗೆ ಅವಕಾಶ ಕೊಡಬೇಕು, ಮತ್ತು ನಮ್ಮ ಸಿನಿಮಾನ ನೋಡೋ ಮೂಲಕ ಬೆಂಬಲಿಸಿ ಆಶೀರ್ವದಿಸಿ ನಮಗೆ ಹರಿಸ್ಬೇಕಂತ ಈ ಮೂಲಕ ನಾನು ತಮ್ಮಲ್ಲಿ ಕನ್ನಡಾಭಿಮಾನಿಗಳಿಗೆ ಮತ್ತು ಕರ್ನಾಟಕ ಜನತೆಗೆ ನಾನು ವಿನಂತಿಸ್ಕೊಳ್ತೇನೆ. ಸಿನಿಮಾನ ಎಲ್ಲರೂ ನೋಡಿ ನಮ್ಮ ಈ ಕೋಲಾರದ ಪ್ರತಿಭೆಗಳನ್ನು ಗುರುತಿಸಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ.